ಟೀಚರ್ಸ್ ವೇಕೆನ್ಸಿ ತುಂಬಾ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಪ್ರೈಮರಿ ಸ್ಕೂಲ್ ಟೀಚರು PSTR ನೋಟಿಫಿಕೇಶನ್ಸ್ ಇನಿಷಿಯಲಿ ನಾವು ಹೋದಾಗ ಕಲ್ಯಾಣ ಕರ್ನಾಟಕದ್ದು 4,424 ಪೋಸ್ಟ್ 2 ವರ್ಷ ಮುಂಚೆನೆ ಅಪ್ರೂವಲ್ ಆಗಿರೋಂಥ ಪೋಸ್ಟ್ನ ಇದನ್ನ ಡಿವೈಡ್ ಮಾಡಿ ಅಂದ್ರೆ ಬರೀ 28 ಪೋಸ್ಟ್ ಇತ್ತು ಇನಿಷಿಯಲಿ. ಅದಾದ್ಮೇಲೆ ಅದನ್ನ 800 ಪೋಸ್ಟ್ ಮಾಡಿಸಿದ್ವಿ ಕಂಟಿನ್ಯೂಸ್ ಆಗಿ ಡಿಪಾರ್ಟ್ಮೆಂಟ್ FD ಎಲ್ಲ ಕಡೆ ಮೀಟ್ ಮಾಡಿ ಅದನ್ನ 800 ಪೋಸ್ಟ್ ಆಯ್ತು. ತಿರ್ಗಿ ಅದಾದ್ಮೇಲೆ ನಾವು 4,424 ಪೋಸ್ಟ್ ಮಾಡಬೇಕು ಅಂತ ಹೇಳಿದಾಗ ಪ್ರಿಯಾಂಕ್ ಖರ್ಗೆ ಸರ್ ಮತ್ತೆ ಅಜಯ್ ಸಿಂಗ್ ಸರ್ ಮತ್ತೆ ಇನ್ನು ಹಲವಾರು ಜನ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿರೋಂಥ ಎಲ್ಲ MLAಗಳಿಗೆ ಮನವಿ ಮಾಡ್ಕೊಂಡಾಗ ಈ ಒಂದು ಪೋಸ್ಟ್ ಆಸ್ ಪರ್ 371J ಪ್ರಕಾರ ಅಪ್ ಟು 80% FD ಅಪ್ರೂವಲೇ ಬೇಕಿಲ್ಲ. ಎಷ್ಟು ಖಾಲಿ ಹುದ್ದೆ ಇದಾವೋ ಅಷ್ಟನ್ನ ಡೈರೆಕ್ಟ್ ಫಿಲ್ ಮಾಡ್ಬೋದು. ಹಿಂಗಾಗಿ ನಾವು ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲೂ ನಾವು ಅಲ್ಲಿರೋಂಥ ಖಾಲಿ ಹುದ್ದೆ 80% ಫಿಲ್ ಆದ್ಮೇಲೆ ಇನ್ನೂ 20%ಗೆ FD ಕಳ್ಸಿಕೊಟ್ಟು ಮಿಕ್ಕಿದ್ ಫಿಲ್ ಮಾಡ್ಕೊಳ್ಳಿ ಅಂತಾನು ಮನವಿ ಮಾಡ್ಕೊಂಡಿದ್ವಿ. ಅದೇ ರೀತಿ ನಾವು ಪ್ರೈಮರಿ ಸ್ಕೂಲ್ ಟೀಚರ್ ಪೋಸ್ಟ್ ಜಾಸ್ತಿ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಕಲಬುರಗಿಲಿ ಹೋರಾಟ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ, ಮತ್ತೆ ಬೆಂಗಳೂರಲ್ಲಿ ಹೋರಾಟ ಮಾಡೋಣ ಅಂತಾನು ಪ್ಲಾನ್ ಮಾಡಿದ್ವಿ. ಪ್ರಿಯಾಂಕ್ ಖರ್ಗೆ ಸರ್ ಹತ್ರ ಮನವಿ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ಕಲ್ಯಾಣ ಕರ್ನಾಟಕದಲ್ಲಿರುವಂತ ಸುಮಾರು 7-8 ಸಾವಿರ ಪೋಸ್ಟ್ ನ ಒಂದು ಫೈಲ್ ರೆಡಿ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ ಚೀಫ್ ಸೆಕ್ರೆಟರಿ ಕಳ್ಸಿಕೊಡಿ ಅಂತ ಹೇಳ್ಬಿಟ್ಟು ಚೀಫ್ ಸೆಕ್ರೆಟರಿಗೆ ಮೇಡಮ್ಗೆ ಇವರು ಪ್ರಿಯಾಂಕ್ ಖರ್ಗೆ ಸರ್ ಡೈರೆಕ್ಷನ್ ಕೊಟ್ಟಿದ್ರು ಲೆಟರ್ ಕೊಟ್ಟಾದ್ಮೇಲೆ. ಅದೇ ರೀತಿ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಕೂಡ ಡಿಪಾರ್ಟ್ಮೆಂಟ್ಗೆ ಶಿಕ್ಷಣ ಇಲಾಖೆಗೆ ಡೈರೆಕ್ಷನ್ ಕೊಟ್ಟಿದ್ರು. ನಾವು ಕೂಡ ಈ ಒಂದು 3 ಡೇಸ್ ಬ್ಯಾಕ್ ನಾನು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಮೀಟ್ ಮಾಡಿದಾಗ ಆ ಫೈಲು ಅಷ್ಟೇ ಸುಮಾರು 13 ಸಬ್ಜೆಕ್ಟ್ ಇತ್ತು ಕ್ಯಾಬಿನೆಟ್ ಬರ್ಬೇಕಂತಂದ್ರೆ, ಅಂದ್ರೆ ಲಾಸ್ಟ್ ಥರ್ಸ್ಡೇ ಕ್ಯಾಬಿನೆಟ್ ಇರಬೇಕಾಯ್ತು. ಬಟ್ ಅದನ್ನ ಪೋಸ್ಟ್ಪೋನ್ ಆಯ್ತು. ಅಂದ್ರೆ ಇವತ್ತೇನ್ ಕ್ಯಾಬಿನೆಟ್ ಇದೆ, ಇವತ್ತು ಅಟ್ಲೀಸ್ಟ್ ಆ ಫೈಲ್ ಅನ್ನ ಆಡ್ ಮಾಡ್ಕೊಂಡು ಸುಮಾರು ಕಲ್ಯಾಣ ಕರ್ನಾಟಕದಲ್ಲಿರುವಂತ 7-8 ಸಾವಿರ ಪೋಸ್ಟ್ ಟೀಚರ್ಸ್ ವೇಕೆನ್ಸಿನ ಆಡ್ ಮಾಡೋದಕ್ಕೆ ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ತಗೊಂತೀವಿ ಅಂತ ಹೇಳಿದ್ರು. ಬಟ್ ಇವತ್ತು ಏನಾದ್ರು ತಗೊಂಡಿಲ್ಲ ಅಂತಂದ್ರೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಮೊದಲಿಂದನೂ ಇದನ್ನ ಫಾಲೋ ಅಪ್ ಮಾಡ್ಕೊಂಡೇ ಬರ್ತೀವಿ. ಮತ್ತೆ ಇವನ್ ಶಿಕ್ಷಣ ಇಲಾಖೆಯಿಂದ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ ರಶ್ಮಿ ಮಹೇಶ್ ಮೇಡಮ್ ಇದನ್ನ ಸೀರಿಯಸ್ ಆಗಿ ತಗೊಬೇಕು. ಯಾಕೆಂತಂದ್ರೆ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ಮೇ ಫೈಲ್ ಕಳಿಸಿ ನೀವು ಎಷ್ಟು ಪೋಸ್ಟ್ ಇದೆ ಅಂತ ಹೇಳಿದ್ರು ನೀವು ಲಾಸ್ಟ್ ಮೂಮೆಂಟ್ ತನಕ ಇಷ್ಟು ಡಿಲೇ ಮಾಡ್ಕೊಂತ ಬಂದ್ರೆ ಇವತ್ತು ಸ್ಟೂಡೆಂಟ್ಸ್ ಜೊತೆ ಅಂದ್ರೆ ಶಿಕ್ಷಕರ ಆಕಾಂಕ್ಷಿಗಳ ಜೊತೆ ನೀವು ಇವತ್ತು ಚೆಲ್ಲಾಟ ಆಡ್ತಾ ಇದೀರಾ. ಯಾಕೆಂತಂದ್ರೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಸ್ಕೂಲ್ಗೆ ಹೋದ್ರು ಆ ಸ್ಕೂಲ್ ಇದಾವೆ, ಅಲ್ಲಿ ಟೀಚರ್ಸ್ ಇಲ್ಲ, ಮತ್ತೆ ಅಡ್ಮಿಷನ್ಸ್ ಹೆಂಗಾಗುತ್ತೆ? ಯಾರು ಶ್ರೀಮಂತರ ಮಕ್ಳು ಯಾರು ಬಂದು ಇಲ್ಲಿ ರಾಜಕೀಯ MLA MP ಮಕ್ಳು ಬಂದು ಯಾರು ಅಡ್ಮಿಷನ್ ಮಾಡಲ್ಲ ಸ್ಕೂಲ್ಗೆ, ಗೌರ್ಮೆಂಟ್ ಸ್ಕೂಲ್ಗೆ. ಅಲ್ಲಿ ಎಲ್ಲ ಬಡವರು ಇರ್ತಾರೆ. ಬಡವರು ಅಡ್ಮಿಷನ್ ಮಾಡ್ಬೇಕಂದ್ರೆ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಟೀಚರ್ಸ್ ಇದ್ರೇನೆ ಅಲ್ಲಿ ನೀವು ಕ್ವಾಲಿಟಿ ಎಜುಕೇಶನ್ ಸಿಗೋದು. ಬರೀ ಸ್ಕೂಲ್ ಅಷ್ಟೇ ಇದಾವೆ, ಎಷ್ಟೋ ಸಾವಿರಾರು ಸ್ಕೂಲಲ್ಲಿ ಬರೀ ಒಂದೊಂದು ಟೀಚರ್ಸ್ ಇದ್ದಾರೆ. ಆ ಪರಿಸ್ಥಿತಿಗೆ ತಗೊಂಬಂದಿರೋದು ಯಾರು? ಶಿಕ್ಷಣ ಇಲಾಖೆ ಸರಿ ಹೋಗ್ಬೇಕಂತಂದ್ರೆ ಫಸ್ಟ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಆಗಬೇಕು. ಇವತ್ತು ಮೋರ್ ದೆನ್ 1 ಲಕ್ಷ ವೇಕೆನ್ಸಿ ಬರೀ ಟೀಚರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಶಿಕ್ಷಣ ಇಲಾಖೆಯಲ್ಲೇ ಇದೆ. ನೀವು ಬರೀ 15,000 ವೇಕೆನ್ಸಿ ಫಿಲ್ ಮಾಡ್ತೀರಾ. ಇಷ್ಟು ವರ್ಷ ಸುಮಾರು ಒಂದೊಂದು ಪ್ರೈಮರಿ ಸ್ಕೂಲ್ ಟೀಚರ್ಸ್ 10ರಿಂದ 15 ವರ್ಷ ಆಗಿದೆ, ಹೈಸ್ಕೂಲ್ ಟೀಚರ್ಸ್ ಸುಮಾರು 10ರಿಂದ 15 ವರ್ಷ ಆಗಿದೆ, ಯಾವುದು ಫಿಲ್ ಮಾಡಿಲ್ಲ. ಅದ್ರಲ್ಲಿ ದೈಹಿಕ ಶಿಕ್ಷಕರದ್ದು 20 ವರ್ಷ ಆಯ್ತು. ಇವು ಸುಮ್ಮನೆ ಇಷ್ಟ ಬಂದಂಗೆ ನೀವು ಮಾಡ್ಕೊಂತ ಹೋದ್ರೆ ಆಗಲ್ಲ. ಅದು ಏನಿದೆ ಅದನ್ನ ಖಾಲಿ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡಬೇಕು. ನೀವು ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತಂದ್ರೆ ನಾವು ನಿಮ್ಮ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನ ಈ ಕೂಡಲೇ ಅಂದ್ರೆ ಇವತ್ತು ಏನು ಅಪ್ರೂವಲ್ ಆಗಿಲ್ಲ ಅಂದ್ರೆ ಇವತ್ತು ಕಳ್ಸಿಲ್ಲ ಅಂತಂದ್ರೆ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆದ್ರೂ ಆಗಬೇಕು. ಇವತ್ತು ಕಳ್ಸಿದ್ರೆ ಇವತ್ತೇ ಅಪ್ರೂವಲ್ ಆಗಿ ಅದನ್ನ ಈ ಕೂಡಲೇ ಏನೋ ನಂಬರ್ ಆಫ್ ವೇಕೆನ್ಸಿ ಏನಿದೆ ಅದನ್ನ ಆಡ್ ಮಾಡಿ ನೋಟಿಫಿಕೇಶನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತೀನಿ. ಥ್ಯಾಂಕ್ ಯು, ನಮಸ್ಕಾರ.